ಅವರೆಲ್ಲ ಇಳಿ ವಯಸ್ಸಿನಲ್ಲಿರೋರು, ವಿಕಲಚೇತನರು, ಯಾರ ಆಶ್ರಯವೂ ಇಲ್ಲದೆ ಬದುಕ್ತಿರೋರು. ಇಂತಹ ಜೀವಗಳಿಗೆ ಸರ್ಕಾರ ಪ್ರತಿ ತಿಂಗಳು ಕೊಡೋ ಪಿಂಚಣಿ ಹಣವೇ ಆಧಾರ. ಆದರೆ ಕಳೆದ 4-5 ತಿಂಗಳಿಂದ ಪಿಂಚಣಿ ಹಣ ಬಾರದೆ ಫಲಾನುಭವಿಗಳು ಪರದಾಡುವಂತಾಗಿದೆ. 2 ತಿಂಗಳದ ನಮ್ದು ಬಂತ ಪೆನ್ಷನ್ ಉಣ್ಣಾಕ ಏನಿಲ್ಲ. ನಾವು ಭಿಕ್ಷಾ ಬೇಡ್ಕೊಂಡ ಅಲ್ಲೇ ಇಂದಿರಾ ಗಾಂಧಿ ಆ ಹೋಟೆಲ್ದಾಗ ಉಣ್ಣ ಮಾಡತ್ತೇನೆ. ಅವ್ರು ಇವತ್ತ ನಾಳೆ ಸಾಯ್ತಾರ. ಮುದುಕಿ ನೋಡ ಎಮ್ಮನ್ಗೆ 59 ವರ್ಷ ಅಂತ ಕೊಟ್ಟಿದ್ದಾರೆ. ಬರೋದು ಹೋಗೋದಾಗತೈತ್ರಿ. ಒಂದ್ ದಿವಸ ಬಂದ್ರೆ 9 ದಿವಸಕ್ಕೆ ಇಲ್ಲಿ ಕಾಯ್ತಾ ಇರ್ಬೇಕು. 2-3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಮತ್ತೆ ಇದ್ರ ಮೇಲೆ ಜೀವನ ಯಾರು ಹೆಲ್ಪ್ ಮಾಡ್ತಲ್ಲ ಸರ್. 4-5 ತಿಂಗಳಿಂದ ಬಾರದ ಪಿಂಚಣಿ ಹಣ, ವೃದ್ಧರು ಕಂಗಾಲು. ತಹಶೀಲ್ದಾರ್ ಕಚೇರಿ ಬಳಿ ಫಲಾನುಭವಿಗಳ ಪರದಾಟ. ನಿಲ್ಲೋಕೂ ಶಕ್ತಿ ಇಲ್ಲ, ಮಾತಾಡೋಕೂ ತ್ರಾಣವಿಲ್ಲ. ಊಟ ತಿಂಡಿ ಬಿಟ್ಟು ವೃದ್ಧರು, ಮಹಿಳೆಯರು ಪಿಂಚಣಿ ಹಣಕ್ಕಾಗಿ ಪರದಾಡ್ತಿದ್ದಾರೆ. ಸರ್ಕಾರ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ ಹಾಗೂ ವಿಕಲಚೇತನ ಫಲಾನುಭವಿಗಳಿಗೆ ವೇತನ ನೀಡುತ್ತಿದೆ. ಆದರೆ ಕಳೆದ 4-5 ತಿಂಗಳಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪಿಂಚಣಿ ಹಣ ಬಂದಿಲ್ಲ. ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದ ವೃದ್ಧರು, ಮಹಿಳೆಯರು ಹಾಗೂ ವಿಕಲಚೇತನರು ದಿಕ್ಕೆ ತೋಚದಂತಾಗಿದ್ದಾರೆ. ಭಿಕ್ಷೆ ಬೇಡಿ ತಿನ್ನೋ ಪರಿಸ್ಥಿತಿ ಬಂದಿದೆ. 2 ತಿಂಗಳದ ನಮ್ದು ಬಂತ ಪೆನ್ಷನ್ ಉಣ್ಣಾಕ ಏನಿಲ್ಲ. ನಾವು ಭಿಕ್ಷಾ ಬೇಡ್ಕೊಂಡ ಅಲ್ಲೇ ಇಂದಿರಾ ಗಾಂಧಿ ಆ ಹೋಟೆಲ್ದಾಗ ಉಣ್ಣ ಮಾಡತ್ತೇನೆ. ಏನು ಮಾಡಲಿ ನಾ? ಬಾಡಿಗೆ ಮನಿನೇ ಸಿಗುವಲ್ಲ, ಎಲ್ಲಿಂದ ಸಿಗುವಲ್ಲ. ಏನು ಪೆನ್ಷನ್ ಇಲ್ಲ, ನನ್ನ ರೊಕ್ಕ ಕೊಡಂಗಿಲ್ಲ. ಪಿಂಚಣಿ ಹಣ ಬಂದಿಲ್ಲ ಅಂತ ಬೆಳಗಾವಿ ತಹಶೀಲ್ದಾರ್ ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ಫಲಾನುಭವಿಗಳು ಜಮಾಯಿಸಿದ್ರು. ಆದರೆ ಹೆಚ್ಚಿನ ಆದಾಯ ಇದೆ ಅನ್ನೋ ಕಾರಣಕ್ಕೆ ಅರ್ಜಿದಾರರನ್ನ ಕಚೇರಿ ಸಿಬ್ಬಂದಿ ವಾಪಸ್ ಕಳಿಸುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು 16 ಲಕ್ಷ ಪಿಂಚಣಿದಾರರಿಗೆ ಕೊಟ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು 1,38,000ಕ್ಕೂ ಹೆಚ್ಚಿನ ಜನರ ಪಿಂಚಣಿ ಹಣ ಬಂದ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಪಿಂಚಣಿದಾರರು ಕಿಡಿಕಾರ್ತಿದ್ದಾರೆ. ನೋಡ್ರಿ, 5 ತಿಂಗಳಾಗಿ ಮುಗಿತ್ರಿ ನನ್ನ ಪೆನ್ಷನ್ 1200 ಬರೋದ್ರಿ. ಮತ್ತು ಇವ್ರ ಬರ್ತೇನೆ ರೀ. ನಾವು 2-3 ಬಿಡ ಬಾಗೇವಾಡಿಗೆ ಹೋದ್ವಿ. ಬಾಗೇವಾಡಿಯಿಂದ ಇಲ್ಲಿ ಬನ್ನಿ. ಇವ್ರಂತಾರು ಬರ್ತೈತೆ ಮುಂದಿನ ತಿಂಗಳು ಅಂತಾರೆ ರೀ. ಚೆಕ್ ಮಾಡಿ 3 ಕಳಿಸ್ರೆ ನಮ್ದು ಏನೂ ಬರುವತ್ತು ರೀ. ಮತ್ತು ಇದ್ರ ಮೇಲೆ ಜೀವನ. ನಮ್ಮ ಹೆಂಗಸರದ್ದು 1400 3 ತಿಂಗಳಾತು ರೀ. ಇದು ಇಲ್ಲ. ಬರೋದು ಹೋಗೋದಾಗತೈತೆ ರೀ. ಕೋಲಾರ ತಾಲೂಕು ಕಚೇರಿ ಎದುರು ನೂರಾರು ಮಹಿಳೆಯರು, ವೃದ್ಧರು ಜಮಾಯಿಸಿದ್ರು. ತಾಲೂಕಿನ ಸುಮಾರು 55,499 ಜನರಿಗೆ ಪಿಂಚಣಿ ಬರ್ತಿತ್ತು. 3-4 ತಿಂಗಳ ಪಿಂಚಣಿ ಪರಿಷ್ಕರಣೆ ನಂತರ 24,751 ಜನರಿಗೆ ಮಾತ್ರ ಪಿಂಚಣಿ ಬರ್ತಿದೆ. ಸುಮಾರು 20,743 ಜನ ಪಿಂಚಣಿದಾರರಿಗೆ ಹಣವೇ ಬರ್ತಿಲ್ಲ. ಕೋಲಾರದ ತಾಲೂಕು ಕಚೇರಿ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದ್ರೆ ಒಂದು ತಾಲೂಕು ಕಚೇರಿ ಬಳಿ ಏನು ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಾಗಿ ನೂರಾರು ಜನ ಇಲ್ಲಿ ವೃದ್ಧರು, ಅಂಗವಿಕಲರು, ಮಹಿಳೆಯರು ಬಂದು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಿದೆ ಸಮಸ್ಯೆ? ಇನ್ನು ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ತಹಶೀಲ್ದಾರ್ ಹೇಳ್ತಿದ್ದಾರೆ. ರೈತರು, ಫಲಾನುಭವಿಗಳು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಾವಧಾನವಾಗಿ ಇಲ್ಲಿ ಬಂದು ಗುಂಪು ಬರೋದು ಅವಶ್ಯಕತೆ ಇಲ್ಲ. ತಮಗೆ 1 ತಿಂಗಳ ಕಾಲಾವಕಾಶ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ನಿಮ್ಮ ನಾಡು ಕಚೇರಿಗಳಲ್ಲಿ ನಿಮ್ಮ ಗ್ರಾಮ ಆಡಳಿತಾಧಿಕಾರಿಗಳನ್ನು ದಯವಿಟ್ಟು ಸಂಪರ್ಕಿಸಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಪಿಂಚಣಿ ಹಣವನ್ನೇ ನಂಬಿ ಅದೆಷ್ಟೋ ಕುಟುಂಬಗಳು ಬದುಕ್ತಿವೆ. ಆದರೆ ಪರಿಷ್ಕರಣೆ ಹೆಸರಲ್ಲಿ ಅವರಿಗೆಲ್ಲ ಶಾಕ್ ತಟ್ಟಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.